ಯಜಮಾನ್ರೆ ಯಜಮಾನ್ರೆ ಏನಾಯ್ತು ನಿಮ್ಗೆ? ನಾನು ಆಗ್ಲಿಂದ ನಿಮ್ಮನ್ನ ಕರಿತಾನೆ ಇದ್ದೀನಿ. ನೀವು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ನಿತ್ಯನ್ ಲೈಫ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿಮ್ಮ. ಏನಿದು? ಇದ್ರಲ್ಲಿ ಇನ್ನೂ ಯೋಚನೆ ಮಾಡಕ್ಕೆ ಏನಿದೆ? ಅವ್ರಿಗೆ ಇಷ್ಟವಾದ ಹುಡುಗನ್ನೇ ಮದುವೆ ಮಾಡ್ಕೊಂಡ್ರು. ಬೇಗನೆ ನಾವ್ ಆಸೆ ಪಟ್ಟೆ ಹಾಗೆ ಮೊಮ್ಮಗೂನು ಹೆತ್ಕೊಟ್ಬಿಡ್ತಾರೆ. ಅವರಿಬ್ರು ಸಂತೋಷವಾಗೇ ಇದಾರಲ್ವಾ? ನೀವು ಇನ್ನೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ನನಗೇನೋ ನಿತ್ಯ ನಮ್ಮ ಹತ್ರ ಆಕ್ಟ್ ಮಾಡ್ತಾ ಇದ್ದಾಳಂತ ಅನ್ಸತ್ತೆ. ನೀವು ಏನು ಹೇಳ್ತಾ ಇದ್ದೀರಾ? ಹೌದು ಕನಕ, ಅವತ್ತು ತುಂಬಾ ಸೀನಿಯರ್ ಅನ್ಸುತ್ತೆ. ನಾನ್ ಹೇಳಿದ್ನಲ್ಲ, ಅವರೆಲ್ಲ ದೊಡ್ಡ ಆರ್ಟಿಸ್ಟ್. ನೀನ್ ಅವ್ರನ್ನ ನೋಡಿ ಚೆನ್ನಾಗಿ ಕಲ್ತ್ಕೋ. ಸರಿ ಮ್ಯಾಮ್. ಯಜಮಾನ್ರೆ, ಅವರು ಬೇರೆ ಏನೋ ಮಾತಾಡ್ತಾ ಇದ್ದಿರ್ಬೇಕು. ಅದು ಅವ್ರ ಫ್ರೆಂಡು ಈ ರೇವತಿ ಆ ಸಿನಿಮಾನಲ್ಲಿ ಇದ್ದಾಳಲ್ಲ, ಅದ್ರ ಬಗ್ಗೆ ಏನೋ ಮಾತಾಡ್ತಾ ಇದ್ದಿರ್ಬೇಕು. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲ, ಮೊದಲು ನಾನು ಹಾಗೆ ಅನ್ಕೊಂಡೆ. ಆದರೆ ನಿತ್ಯನ್ ನಟುವಳಿಕೆ, ಅವಳು ಮಾತಾಡೋದು, ಇದು ಎಲ್ಲದನ್ನು ನೋಡೋವಾಗ ಆಸ್ತಿಗೋಸ್ಕರನೇ ಆ ಹುಡುಗನ ಆಕ್ಟ್ ಮಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾಳಂತ ನನಗೆ ಅನ್ಸುತ್ತೆ. ಯಜಮಾನ್ರೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಹಾಗೆಲ್ಲ ಏನಿರಲ್ಲ. ನೀವು ಗೊತ್ತಿಲ್ಲದೆ ಏನು ಮಾತಾಡ್ಬೇಡಿ. ನನಗೆ ಗೊತ್ತು, ನಿನಗೆ ಹೇಳಿದ್ರೆ ನೀನ್ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾನು ಹೇಳೋದು ನಿಜವಾಗಿ ಇರ್ಬೋದಲ್ಲ? ಆಯ್ತು ಯಜಮಾನ್ರೆ, ಒಂದ್ ವೇಳೆ ನನಗ್ ಹಾಗನ್ಸಿದ್ರೆ ನಾನ್ ಬಂದು ನಿಮ್ ಹತ್ರ ಹೇಳ್ತೀನಿ. ಆಮೇಲೆ ನಾನು ನೀವು ಹೇಳೋದೆಲ್ಲ ನಂಬ್ತೀನಿ. ತಗೊಳ್ಳಿ, ಟೀ ಕುಡೀರಿ ನೀವು. ಮತ್ತೆ ನೀವು ನಿತ್ಯಮ್ಮನ್ ಬಗ್ಗೆ ಯಾವತ್ತೂ ಹೀಗೆ ಮಾತಾಡಬೇಡಿ. ಹಲೋ ಅಮ್ಮ, ಇನ್ ಮುಂದೆ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ಸರಿನಾ? ಎಲ್ಲನೂ ನಾನು ನೋಡ್ಕೊಂತೀನಿ. ಆಯ್ತಪ್ಪ. ಇವಾಗ ನನಗೆ ಸ್ವಲ್ಪ ದುಡ್ಡು ಬರ್ತಾ ಇದೆ, ನಾನು ಕಳಿಸ್ಕೊಡ್ತೀನಿ. ನಿನಗೆ ಯಾವ ಮಾತ್ರೆ ತಗೋಬೇಕು ಅದನ್ನ ಹೋಗಿ ತಗೋ. ಆಯ್ತಪ್ಪ. ಇನ್ನೂ ಸ್ವಲ್ಪ ದಿನನೇ ಅಮ್ಮ, ಬೇಗ ಈ ಸಿನಿಮಾ ಮುಗಿಸಿ ನಾನು ಬರ್ತೀನಿ, ಸರಿನಾ? ಚಿಂತೆ ಮಾಡದೇ ಇರಮ್ಮ, ನಾನು ದುಡ್ಡು ಕಳಿಸ್ತೀನಿ. ಮನೆಗೆ ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ಹೋಗಿ ತಗೋ. ಇನ್ನೂ ಸ್ವಲ್ಪ ದಿನನೇ ಅಮ್ಮ. ತಂಗಿನ ಇನ್ನು ಮುಂದೆ ಕೆಲ್ಸಕ್ಕೆ ಕಳಿಸೋ ಥರ ಇಲ್ಲ. ಅವಳು ಆಸೆ ಪಟ್ಟಿರೋ ಥರ ಡಿಗ್ರಿ ಓದ್ಸೋಣ ಅಂತ ಇದ್ದೀನಿ, ಸರಿನಾ? ಸರಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ನೋಡ್ಕೋ. ಓಕೆಮ್ಮ, ಸರಿ. ಹಲೋ ಮಹೇಶ್, ನಾನು ನಿನಗೊಂದು ಮೇಲ್ ಕಳಿಸಿದ್ದೀನಿ. ಅದನ್ನು ಚೆಕ್ ಮಾಡಿ ನನಗೆ ಅಪ್ಡೇಟ್ ಮಾಡ್ತೀಯಾ? ಹಾಂ, ಓಕೆ. ನೋಡಪ್ಪ ವಿಜಯ್, ಅಂಕಲ್ ಬನ್ನಿ ಕೂತ್ಕೊಳ್ಳಿ. ನೀವು ನಿತ್ಯನೂ ಹೊರಗಡೆ ಹೋಗಿದ್ರಿ, ಇವಾಗ ನೀವು ಮಾತ್ರ ಬಂದಿದ್ರಿ? ಅದು ಏನಿಲ್ಲ ಸರ್, ನಿತ್ಯ ಮೇಡಮ್ ಯಾರನ್ನೋ ಭೇಟಿ ಆಗ್ಬೇಕಂತ ಹೇಳಿದ್ರು, ಅದೇ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಾನು ತಿರ್ಗಾ ಬಂದ್ಬಿಟ್ಟೆ. ಓಕೆ. ನನ್ನ ಹತ್ರ ನೀವು ಮಾತಾಡಲ್ವಾ? ನಾನು ನಿಮ್ಮ ಮೇಲೆ ಕೋಪವಾಗಿದ್ದೀನಿ ಅಂತ ಅನ್ಕೊಂಡ್ರಾ? ಇಲ್ಲಿ ನೋಡಪ್ಪ, ಹಾಗೆಲ್ಲ ಏನೂ ಇಲ್ಲ. ಏನೇ ಇದ್ರೂ ನೀವು ನನ್ನ ಅಳಿಯ ಆಗ್ಬಿಟ್ರಲ್ವಾ? ಆ ಥರ ಎಲ್ಲ ಏನೂ ಇಲ್ಲ ಸರ್. ಆ್ಯಕ್ಚುಲಿ ತುಂಬ ಕೆಲಸ ಇತ್ತು, ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ. ಓ ಸರಿ ಸರಿ. ನನ್ನ ಮಗಳು ನೀವು ಎಲ್ಲಿ ಮೀಟ್ ಮಾಡ್ಕೊಂಡ್ರಿ? ನೀವೇ ಅವಳ ಹತ್ರ ಮೊದಲು ಪ್ರಪೋಸ್ ಮಾಡಿದ್ರಾ, ಇಲ್ಲ ನನ್ನ ಮಗಳು ಪ್ರಪೋಸ್ ಮಾಡಿದಿಲ್ಲ? ಅದು ಸರ್,
ನಾವಿಬ್ರು ಒಂದಿನ ಪಬ್ಬಲ್ಲಿ ಭೇಟಿಯಾದ್ವಿ. ಆಹಾ. ನನ್ನ ನೋಡಿದ ತಕ್ಷಣ ಅವರಿಗೆ ತುಂಬ ಇಷ್ಟ ಆಯಿತು ಸರ್. ಹ್ಮ್ ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದರು. ನನಗೂ ಅವ್ರನ್ನ ನೋಡಿದ ತಕ್ಷಣ ಇಷ್ಟ ಆಯಿತು. ಸರಿ ಅಂತ ಹಾಗೆ ಮಾತಾಡಿ ಲವ್ ಮಾಡಿ ಇವಾಗ ಮದುವೆನೂ ಮಾಡ್ಕೊಂಡ್ವಿ ಸರ್. ಹ್ಮ್ ಅರ್ಥ ಆಯ್ತು. ಸರಿ, ಯಾರಾದರೂ ನಿನ್ನ ಹತ್ರ ಹೇಳಿದಾರಾ ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ? ನೀ ಸೂಪರ್ ಆಕ್ಟ್ ಮಾಡ್ತಾ ಇದ್ದೀಯಪ್ಪ. ಅಯ್ಯೋ ಅಂಕಲ್, ತುಂಬ ಜನ ಹೇಳಿದ್ದಾರೆ ಅಂಕಲ್. ಆದರೆ ನನಗೆ ಸಿನಿಮಾದಲ್ಲಿ ಚಾನ್ಸೇ ಸಿಗ್ತಾ ಇಲ್ಲ ಅಂಕಲ್. ಇವಾಗ ತಾನೇ ಒಂದು ಸಿಕ್ಕಿದೆ, ಅದೂ ನಿಮ್ಮ ಥರ ಒಬ್ಬ ಸೀನಿಯರ್ ಆ್ಯಕ್ಟರ್ ಬಾಯಿಂದ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳುವಾಗ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂಕಲ್. ಆದ್ರೆ ನಾನ್ ಸಂತೋಷವಾಗಿ ಇಲ್ವಲ್ಲಪ್ಪ. ಅಂಕಲ್, ಏನಕ್ಕೆ ಇವಾಗ ಅಳೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಪ್ಪ, ನಿತ್ಯ ನಾನ್ ಹೆತ್ತ ಮಗಳಪ್ಪ. ಹ್ಮ್? ಅವಳು ನಿನ್ನ ಹತ್ರ ಏನ್ ಹೇಳಿ ಕರ್ಕೊಂಡು ಬಂದಿದ್ದಾಳಂತ ನನಗೆ ಗೊತ್ತಿಲ್ಲ. ಆದ್ರೆ ಹ್ಮ್. ನನಗೆ ಏನು ಅರ್ಥ ಆಯ್ತಂದ್ರೆ, ನನ್ನ ಮಗಳಿಗೆ 30 ವರ್ಷ ಆಯ್ತಪ್ಪ. ಅವಳನ್ನ ಮದುವೆ ಮಾಡ್ಕೊ ಅಂತ ಹೇಳಿದೆ. ಆದ್ರೆ ಅವಳಿಂದ ಆಗಲ್ಲ ಅಂತ ಹೇಳ್ಬಿಟ್ಲಪ್ಪ. ನೀನ್ ಮಾತ್ರ ಮದುವೆ ಮಾಡ್ಕೊಂಡ್ರೆ ನನ್ನ ಎಲ್ಲ ಆಸ್ತಿನೂ ನಿನಗೆ ಬರೆದು ಕೊಡ್ತೀನಿ, ನೀವೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡು ಅಂತಾನೆ ನಾನು ಹೇಳಿದಪ್ಪ. ಅದಕ್ಕೋಸ್ಕರ ಅವಳು ಅವಳ ಫ್ರೆಂಡನ್ನು ಸೇರ್ಕೊಂಡು ಈ ತರ ಒಂದು ದೊಡ್ಡ ಡ್ರಾಮಾ ಮಾಡಿ ಇಟ್ಟಿದಾರಪ್ಪ. ವಿಜಯ್, ನಿನ್ನ ಆಕ್ಟಿಂಗು ಇನ್ವಾಲ್ವ್ಮೆಂಟು ಎಲ್ಲ ಪ್ರೊಡ್ಯೂಸರ್ ಮ್ಯಾಮ್ ಹತ್ರ ಹೇಳಿ ಆಯ್ತು. ಓ ಸೂಪರ್ ಮ್ಯಾಮ್. ಮ್ಯಾಮ್, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಮೇಡಮ್, ನನ್ನ ನಂಬಿ. ಅಷ್ಟ್ರ ಮಟ್ಟಿಗೆ ಅವರಿಗೆ ರಿಹರ್ಸಲ್ ಕೊಟ್ಟು ಟ್ರೈನ್ ಮಾಡಿ ಇಟ್ಟಿದೀವಿ ನಾವು. ಸೊ ನೀನು ಚೆನ್ನಾಗಿ ಆಕ್ಟ್ ಮಾಡ್ದೆ ಅಂತ ಇಟ್ಕೋ. ಎಲ್ರಿಗೂ ಅಡ್ವಾನ್ಸ್ ಕೊಟ್ಬಿಟ್ಟು ಮೂವಿ ಪೂಜೆ ಹಾಕ್ಬಿಟ್ಟು ಶೂಟಿಂಗ್ ಶುರು ಮಾಡ್ಬಿಡೋಣ. ಹಾಂ ಆಯಿತು ಮ್ಯಾಮ್, ನೀವು ಹೇಳ್ದಾಗೆ ಮಾಡ್ಬಿಡೋಣ. ಅದಕ್ಕೆ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಮಾಡ್ತೀಯಲ್ಲ? ನನಗೆ ಊಟ ನೀರಿಗಿಂತ ಆ್ಯಕ್ಟಿಂಗೇ ತುಂಬ ಮುಖ್ಯ ಮ್ಯಾಮ್. ನೀವೇನು ಹೇಳ್ತಿರೋ ಆ ಥರ ಎಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಮ್ಯಾಮ್. ಏನು ಆಕ್ಟ್ ಮಾಡಲ್ವಾ? ಆ ಕ್ಯಾರೆಕ್ಟ್ರಲ್ಲೇ ಬದುಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಒಂದು ಅಪ್ಪನ ಸ್ಥಾನದಲ್ಲಿ ಇದ್ದು ನೋಡಿದ್ರೆ ನಿನಗೆ ಅರ್ಥ ಆಗತ್ತೆ. ಅಯ್ಯೋ ಸರ್, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ನನಗೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತೀನಿ. ಶೂಟಿಂಗ್ ಮುಂಚೆ ಇಲ್ಲಿ ರಿಹರ್ಸಲ್ ಮಾಡೋಣ ಅಂತ ಇಲ್ಲಿ ಕರೆದ್ರು ಸರ್. ನೀವು ಇದರಲ್ಲಿ ಆ್ಯಕ್ಟ್ ಮಾಡ್ತೀರಂತ ಹೇಳಿದರು ಸರ್. ಅವಳು ನಿಮಗೆ ಮಗಳಾಗಿ ಆ್ಯಕ್ಟ್ ಮಾಡ್ತೇನೆ ಅಂತ ಹೇಳಿದರು ಸರ್. ಆದರೆ ಇದೆಲ್ಲ ಒಂದು ಡ್ರಾಮಾ ಅಂತ ನನಗೆ ಗೊತ್ತಿಲ್ಲ ಸರ್. ಸರ್, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸರ್. ನನಗೆ ಕ್ಷಮಿಸ್ಬಿಡಿ ಸರ್. ಯಜಮಾನ್ರೆ, ಬಿಸ್ನೀರ್ ಕೇಳಿದ್ರಲ್ಲ. ಮಗ ವಿಜಯ್, ನನಗೆ ಎಲ್ಲ ವಿಷಯ ಗೊತ್ತಪ್ಪ. ನಾನು ಈ ಮನೇಲಿ ಬರೀ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಇವ್ರ ಕುಟುಂಬದಲ್ಲಿ ಒಬ್ರ ಹಾಗೆ ನನ್ನ ನೋಡ್ಕೊಡ್ತಾ ಇದ್ದಾರೆ. ಆದರೆ ನಿತ್ಯಮ್ಮ ಹೀಗೆ ಮಾಡ್ತಾರಂತ ನಾನು ಅಂದ್ಕೊಂಡೇ ಇಲ್ಲ ಮಗ. ಅಯ್ಯೋ ಕನಕಕ್ಕ, ನೀವೇನು ಹೇಳ್ತಾ ಇದ್ದೀರಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನೇನೋ ಸಿನಿಮಾ ಕನಸು ಕಟ್ಕೊಂಡಿಲ್ಲಿ ಬಂದೆ, ಆದರೆ ಅವ್ರು ನಾನು ಈ ರೀತಿ ಮೋಸ ಮಾಡ್ತಾರಂತ ಅನ್ಕೊಂಡೇ ಇರಲಿಲ್ಲ ಅಕ್ಕ. ಸರ್, ಕೊನೆಗೆ ನನಗೆ ದುಡ್ಡು ಕೊಟ್ಟು ಈ ಥರ ಯೂಸ್ ಮಾಡ್ಕೊಂಡ್ರಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೆ ಸರ್. ಸರ್, ಐ ಆಮ್ ಸೋ ಸಾರಿ ಸರ್. ನನ್ನಿಂದ ಇನ್ನು ಮುಂದೆ ಇಲ್ಲಿ 1 ನಿಮಿಷ ಕೂಡ ಇರೋಕ್ಕಾಗಲ್ಲ ಸರ್. ಸಾರಿ ಸರ್. ವಿಜಯ್, ಕೂತ್ಕೊಳ್ಳಪ್ಪ. ನೀನು ಇವಾಗಲೇ ಮನ ಬಿಟ್ಟು ಹೋದರೆ ನನ್ನ ಮಗಳಿಗೆ ಡೌಟ್ ಬರುತ್ತಪ್ಪ. ನಾನು ಅವಳ ಹತ್ರ ನಿಧಾನವಾಗಿ ಹೇಳಿ ಅರ್ಥ ಮಾಡಿಸ್ಬೇಕಪ್ಪ. ನನಗೋಸ್ಕರ ನಾನು ಹೇಳೋ ತನಕ ನೀನಿಲ್ಲಿರಪ್ಪ. ನಾನು ಹೇಳೋ ತನಕ ನಿಮ್ಮಿಂದ ಆ್ಯಕ್ಟ್ ಮಾಡಲಿಕ್ಕೆ ಆಗುತ್ತಪ್ಪ. ಇಲ್ಲಿ ನೋಡಪ್ಪ, ನಿನ್ನ ಆ್ಯಕ್ಟಿಂಗ್ ಸ್ಕಿಲ್ಸ್ ತೋರ್ಸೋಕ್ಕೆ ನಿನಗೊಂದು ಚಾನ್ಸು ಸಿಗುತ್ತೆ. ನನ್ನ ಮಗಳಿಗೂ ಒಂದು ಹೊಸ ಲೈಫ್ ಸಿಗುತ್ತಪ್ಪ. ಈ ಥರ ಹೇಳ್ಬಿಟ್ರು. ಸರಿ ಸರ್, ನಾನು ಆ್ಯಕ್ಟ್ ಮಾಡ್ತೀನಿ ಹಾಂ. ನಿಮಗೋಸ್ಕರ. ಹಾಂ.